ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಡೇ ಆ್ಯಂಡ್ ಎಲ್ರಿಗೂ ಇವತ್ತು ರಜಾ ಇರುತ್ತೆ. ನನಗೂ ಕೂಡ ರಜಾ ಇದೆ. ಸೊ ಇದು ಮಧ್ಯಾಹ್ನ ನಾನು ನಿನ್ನೆ ಕ್ಯಾಂಡಿ ತಂದಿದ್ದೆ, ಐಸ್ ಕ್ರೀಮು. ನನಗೆ ತುಂಬ ಇಷ್ಟ, ಅದನ್ನು ತಿಂತಾಯಿದ್ದೀನಿ. ಅದಾದಮೇಲೆ ಇಲ್ಲಿ ನಮ್ಮ ಪಕ್ಕದಲ್ಲಿ ಗಿಡಗಳೆಲ್ಲ ಹಾಕಿದ್ದೆ ಅಂತ ನಾನು ಓದ್ಲಾಗಲ್ಲಿ ತೋರಿಸಿದ್ದೆ. ಅದರಲ್ಲೆಲ್ಲ ಮಾಮೂಲಿ ಹುಲ್ಲೆಲ್ಲ ಬೆಳ್ಕೊಬಿಟ್ಟಿತ್ತು. ಇವತ್ತು ಒಬ್ಬರು ಆಂಟಿ ಬಂದು ಎಲ್ಲ ಕ್ಲೀನ್ ಮಾಡಿದ್ರು. ಕ್ಲೀನ್ ಮಾಡಬೇಕಾದ್ರೆ ಅವ್ರಿಗೆ ಒಂದು ಸೌರ್ಕಾಲಲ್ಲ ಕೊಂಡಿಚೋಲ್ ಸಿಕ್ತಂತೆ, ಅದನ್ನು ಹೇಳ್ತಾಯಿದ್ರು. ಆ್ಯಂಡ್ ಇವತ್ತು ನಾನು ಅಲ್ಲೇ ಗಿಡದಲ್ಲಿ ಬೆಂಡೆಕಾಯಿ ಬಿಟ್ಟಿದ್ದು ನೋಡಿದೆ, ಅಂದರೆ ಲೇಡಿ ಫಿಂಗರು. ನಾನು ಇದೇ ಫಸ್ಟ್ ಟೈಮ್ ಈ ಥರ ಗಿಡದಲ್ಲಿ ಅದನ್ನ ನೋಡ್ತಾ ಇರೋದು. ಸೊ ತುಂಬ ಖುಷಿ ಆಯಿತು ನೋಡಿ. ಇನ್ನೂ ಸ್ವಲ್ಪ ದೊಡ್ಡ ಆದಮೇಲೆ ಕಿತ್ಕೊಂಡು ಹಾಕ್ಕೊಳ್ಳೋದು. ಅದಾದಮೇಲೆ ತಿರ್ಗಾ ನಮ್ಮ ಮಮ್ಮಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೆ ಅಂದ್ಬಿಟ್ಟು ಮೆಡಿಕಲ್ಗೆ ಬಂದೆ ಮಾತೆ ತರೋಕ್ಕೆ. ಅದಾದಮೇಲೆ ಸ್ವಲ್ಪ ಓದ್ಕೊಳ್ಳೋಣ ಅಂದ್ಬಿಟ್ಟು ಸ್ಟಡಿ ರೂಮ್ ಕಡೆ ಬಂದೆ. ಇಂಟರ್ನಲ್ಸ್ ಇದೆಯಲ್ಲ ಟ್ಯೂಸ್ಡೇಯಿಂದ, ಸೊ ಓದ್ಕೊಳ್ಳೋಣ ಅಂತ ನಾನು ಕನ್ನಡ ಮಾಡಿರೋ ಪಾಠ ಯಾವುದೂ ಕೇಳಿರಲಿಲ್ಲ. ಯೂಟ್ಯೂಬಲ್ಲಿ ಕೇಳೋಣ ಅಂತ ಅಂದ್ಬಿಟ್ಟು ಯೂಟ್ಯೂಬಲ್ಲಿ ನೋಡಿದೆ. ಫಸ್ಟು ಕನ್ನಡಿಗರ ತಾಯಿ ಅಂತ ಇತ್ತು, ಅದನ್ನು ಸರ್ಚ್ ಮಾಡಿ ನೋಡಿದೆ. ಬಟ್ ಅಲ್ಲಿ 8th ಪೋಯಮ್ ಎಲ್ಲ ಬಂದ್ಬಿಡ್ತು. ಹುಡುಕಿ ಸಾಕಾಯಿತು. ಅದಾದಮೇಲೆ ಸಿಕ್ತು, ಯಾರೋ ಒಬ್ಬರು ಲೇಡಿ ಟೀಚರ್ ಮಾಡಿದರು. ಫೈನಲಿ ಸಿಕ್ತು ಅಂದ್ಬಿಟ್ಟು ಕೇಳ್ತಾ ಇದ್ದೆ. ಫಸ್ಟು ಕನ್ನಡಿಗರ ತಾಯಿ ಅಂತ ಸರ್ಚ್ ಮಾಡಿದೆ. ಅದಾದಮೇಲೆ ಯಾವಾಗ 8 ಪೋಯಮ್ಸ್ ಎಲ್ಲ ಬಂತು, ಆಮೇಲೆ BC ಅಂತ ಕೊಟ್ಟು ನೋಡಿದೆ. ಬಟ್ ಆದರೂ ಬರಲಿಲ್ಲ. ಎಲ್ಲೋ ಒಂದೇ ಒಂದು ಕಡೆ ಸಿಕ್ತು ನನಗೆ ಆ ಪೋಯಮ್ಮು. ಇವರೇ ಆ ಟೀಚರು, ಇವ್ರದ್ದೊಬ್ರದ್ದೇ ನಂಗೆ ಸಿಕ್ಕಿದ್ದು BC ಅದು. ಸೊ ಟೆಕ್ಸ್ಟ್ ಬುಕ್ ನೋಡಿಕೊಂಡು ಹಂಗೆ ಕೇಳ್ತಾ ಇದ್ದೆ. ಕನ್ನಡ ನಾಡಿನ ಮೊದಲನೆಯ ರಾಷ್ಟ್ರಕವಿ ಅವರು ಫಸ್ಟ್ಲಿ ಅಂದರೆ ಲೇಖಕರದು ಕಿರುಪರಿಚಯ ಮಾಡ್ತಾಯಿದ್ರು. ಆ್ಯಂಡ್ ಮಮ್ಮಿ ಮಲಗಿದ್ರು, ಯಾಕೆ ಡಿಸ್ಟರ್ಬ್ ಮಾಡೋದು ಅಂದ್ಬಿಟ್ಟು ನಾನು ಇಯರ್ಬಡ್ಸ್ ಹಾಕ್ಕೊಂಡೆ ಕೇಳ್ತಾ ಇದ್ದೆ ಲೆಸನ್ಸ್ನ. ನನಗೆ ಒಂದು ಸ್ವಲ್ಪ ಅರ್ಥ ಆಗ್ತಿತ್ತು ಅಷ್ಟೇ, ಇನ್ನೊಂದು ಸ್ವಲ್ಪ ಅರ್ಥ ಆಗ್ತಿರ್ಲಿಲ್ಲ. ನೋಡಿ ಯಾಕೆ ಕೂತಿದ್ದೀನಿ ಗೈಸ್. ಏನು ಗೊತ್ತಾ, ಅದೇ ನಾನು ಮಂಗಳವಾರದ ಇಂಟರ್ನಲ್ಸ್ ಅಂತ ಹೇಳಿದ್ದೆ ಅಲ್ವಾ, ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಇವಾಗ ಮ್ಯಾಕ್ಸು ಫಸ್ಟ್ ಯೂನಿಟ್ ನಾನು ಕೇಳೇ ಇಲ್ಲ, ಏನೇನು ಮಾಡಿದರೆ ಒಂಚೂರು ಐಡಿಯಾನೇ ಇಲ್ಲ ಅದ್ರ ಬಗ್ಗೆ. ನಾನು ಮ್ಯಾಮ್ಗೆ ಮೆಸೇಜ್ ಕೂಡ ಹಾಕಿದ್ದೀನಿ, ಅವ್ರು ಇನ್ನೂ ರಿಪ್ಲೈ ಮಾಡಿಲ್ಲ. ನೋಟ್ಸ್ ಏನೋ ಕಳಿಸಿದ್ರೆ ಅದ್ರಲ್ಲಿ ನಂಗೆ ಏನೋ ಅರ್ಥ ಆದರೆ ಮಾತ್ರ ನಾನು ಮಂಗಳವಾರ ಇಂಟರ್ನಲ್ಸ್ ಅಟೆಂಡ್ ಮಾಡ್ತೀನಿ. ಇಲ್ಲ ಅಂದರೆ ನಾನು ಮಾಡಲ್ಲ. ಫುಲ್ ಅದನ್ನೆಲ್ಲ ಹೇಳ್ಸ್ಕೊಂಡು ನೆಕ್ಸ್ಟ್ ಯಾವಾಗಾದ್ರು ಪರ್ಮಿಷನ್ ತೊಗೊಂಡು ಅಟೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ನೋಡೋಣ ಏನಾಗುತ್ತೆ, ಪರ್ಮಿಷನ್ ಕೊಡ್ತಾರಾ ಅಂತ. ನನಗೆ ಇನ್ನೂ ಇಂಟರ್ನಲ್ಸ್ ಹೇಗಿರುತ್ತೆ ಅಂತ ಐಡಿಯಾನೂ ಇಲ್ಲ ನಿಜವಾಗ್ಲೂ. ಏನು ಮಾಡಬೇಕಂತ ಗೊತ್ತಾಗ್ತಾ ಇಲ್ಲ. ಓದೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡ್ಸ್ನ ಕೇಳಿದೆ ಸ್ವಲ್ಪ ನೋಟ್ಸ್ನ ಶೇರ್ ಮಾಡಿ ಅಂತ. ಬಟ್ ಅದು ತುಂಬ ಜಾಸ್ತಿ ಐತೆ ಪೇಜು, ಅದಕ್ಕೆ ಪಾಪ ಅವ್ರಿಗೂ ಯಾಕೆ ಹಿಂಸೆ ಅಂದ್ಬಿಟ್ಟು ಮ್ಯಾಮ್ಗೆ ಮೆಸೇಜ್ ಹಾಕಿದ್ದೀನಿ, ನೋಡೋಣ ಕಳಿಸ್ತಾರಾ ಹೇಗೆ ಅಂತ. ಮತ್ತು ಪರ್ಮಿಷನ್ ಕೊಟ್ಬಿಟ್ರೆ ಸಾಕು. ಆ್ಯಂಡ್ ಇವತ್ತು ಗಣಪತಿ ಪೂಜೆ ಇತ್ತು ಬಿದ್ರಕೋಟೆಯಲ್ಲಿ, ಅದಕ್ಕೆ ಅಂದ್ಬಿಟ್ಟು ಅಮ್ಮ ಹೂ ಮತ್ತು ಹಾರ ಎಲ್ಲ ತೊಗೊಬಾ ಅಂತ ನನಗೆ ಹೇಳಿದರು. ಅದೊಂದು ತರಕ್ಕೆ ಹೋಗ್ತಾಯಿದ್ದೀನಿ. ಫಸ್ಟ್ ಟೈಮ್ ಪೋನಿ ಹಾಕಿದ್ದೀನಿ ನೋಡಿ. ನಾನು ಜುಟ್ಟು ಕಟ್ ಮಾಡಿಸಿದ್ಮೇಲೆ ಈ ಥರ ಕಾಣಿಸುತ್ತೆ ಚಿಕ್ಕದಾಗಿ. ಆ್ಯಂಡ್ ಹೂವಿನ ಅಂಗಡಿಗೆ ಬಂದು ಹೂವು, ಹಾರ, ಹಣ್ಣು ಎಲ್ಲ ತೊಗೊಂಡೆ. ಅದಾದಮೇಲೆ ನಾವು ಬಿದ್ರಕೋಟೆಗೆ ಹೊರಡೋಣ ಅಂತ ಹೊರಟು ಅಲ್ಲಿಗೆ ಬಂದೆ. ಅಮ್ಮ ಎಲ್ಲರನ್ನೂ ಕರೆದ್ಬಿಡು ಅಂತ ಹೇಳಿದ್ರು. ನಮ್ಮದು 2 ಕಡೆ ಡೋರ್ ಇದೆ ಬಿದ್ರಕೋಟೆಯಲ್ಲಿ, ಆ ಕಡೆ ಬೀದಿ ಈ ಕಡೆ ಬೀದಿ ಅಂತ. ಒಂದು ಕಡೆ ಬೀದಿಗೆಲ್ಲ ಅಮ್ಮ ಹೇಳಿದ್ರು, ಇನ್ನೊಂದು ಕಡೆ ನಾನು ಹೇಳ್ಬಿಟ್ಟು ಬಂದೆ. ಅದಾದಮೇಲೆ ವಿಘ್ನೇಶ್ವರನ್ ಮಾಡ್ತಾಯಿದ್ವಿ ಗರ್ಕೆಯಲ್ಲಿ. ಆ್ಯಂಡ್ ಎಗೈನ್ ನಾವು ಪ್ರಸಾದಕ್ಕೆ ಅಂತ ಪುಳಿಯೋಗರೆ ಮತ್ತು ಕೇಸರಿಬಾತ್ ಇಲ್ಲೂ ಕೂಡ ಮಾಡಿದ್ದು. ಆ್ಯಂಡ್ ಎಲ್ಲ ರೆಡಿ ಆಗಿದೆ ಪೂಜೆಗೆ ಏನೇನು ಬೇಕೋ ಅದೆಲ್ಲ. ಸೊ ನಾನು ಕರೆಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಗಣಪತಿ ಪೂಜೆಗೆ. ಇವರೇ ನಮ್ಮಮ್ಮ, ನಿಮ್ಗೆ ಗೊತ್ತೇ ಇದೆ ನಮ್ಮಮ್ಮನ ಯಾಕೆ ಅಂತ ಕೇಳ್ತಾ ಇತ್ತು, ಸುಮ್ಮನೆ ಅಂತ ಅಂದೆ. ಆಮೇಲೆ ಬರೋಷ್ಟರಲ್ಲಿ ಸುಸ್ತಾಗ್ಬಿಟ್ಟಿತ್ತು, ಬೇಗ ಕರ್ಬಿಟ್ಟು ಬಂದೆ. ಅದಾದಮೇಲೆ ನೈವೇದ್ಯ ಎಲ್ಲ ತೊಗೊಂಡು ಗಣಪತಿ ಹತ್ರ ಹೋದೆ. ಗಣಪತಿ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಕೂರಿಸಿದ್ರು. ಎಲ್ಲರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳಿಕೊಂಡು ಆಮೇಲೆ ಇವರು ಐನವರೆಲ್ಲ ಬಂದಿದ್ದರು. ಅವರು ಪೂಜೆಗೆಲ್ಲ ರೆಡಿ ಮಾಡ್ಕೋತಾಯಿದ್ರು. ಆ್ಯಂಡ್ ಮಹಾಮಂಗಳಾರತಿ ಕೂಡ ಆಯಿತು. ಅಮ್ಮ ಎಲ್ಲರಿಗೂ ಅದೇ ಮುತ್ತೈದರಿಗೆಲ್ಲರಿಗೂ ಅರಿಶಿನ ಕುಂಕುಮ ಎಲ್ಲ ಕೊಟ್ಟರು. ಅದಾದಮೇಲೆ ಸೋಗ್ಲು ಈ ಥರ ಎಲ್ಲ ಅದನ್ನು ಮಾಡ್ತಾಯಿದ್ರು.
ಸೊ ಅದನ್ನು ಒಂದು ವಿಡಿಯೋ ಮಾಡಿದ್ದೀನಿ ನಾನು. ಅದೆಲ್ಲ ಆದಮೇಲೆ ಪ್ರಸಾದ ಹಂಚ್ತಾಯಿದ್ರು. ಅಣ್ಣ ಮತ್ತು ಇನ್ನೊಬ್ಬ ನನ್ನ ತಮ್ಮ ಇಬ್ಬರು ಸೇರಿ ಪ್ರಸಾದ ಹಂಚಿದ್ರು. ಅದಾದಮೇಲೆ ನಾನು ಗಣಪತಿ ಹತ್ರ ಸ್ವಲ್ಪ ವೀಡಿಯೋಸು ಫೋಟೋಸು ತಗೊಳ್ಳೋಣ ಅಂತ ಅಂದ್ಬಿಟ್ಟು ತಗೋತಾ ಇದ್ದೆ. ಮತ್ತು ನಾವು ಅಲ್ಲೇನೂ ಸ್ಟೇ ಆಗಲಿಲ್ಲ. ಮತ್ತು ಕಿರ್ಗೋಡ್ಗೆ ವಾಪಸ್ ಬಂದು ಈಗ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಹಾಕಿದ್ದೀನಿ. ಸೊ ಇದಿಷ್ಟೇ ಇವತ್ತಿನ ಸ್ಟಡಿ ಲಾಗ್. ಸೊ ಮುಂದೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇದಾಗಿತ್ತು ಇವತ್ತಿನ ಲಾಗ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ನಮ್ಮ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ನಾಳೆ ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.